ಧರ್ಮಸ್ಥಳದಲ್ಲಿ ಎಸ್ಐಟಿ ಕಾರ್ಯಾಚರಣೆಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏಕಾಏಕಿ ಶೋಧ ಸ್ಥಳ ಬದಲಾಯಿಸಿದ ಎಸ್ಐಟಿ ಅಧಿಕಾರಿಗಳು. ಯಥಾ ಪ್ರಕಾರವಾಗಿ ಶೋಧ ಕಾರ್ಯ ನಡೆದಿದ್ದೇ ಆಗಿದ್ರೆ ಇವತ್ತು ಸ್ಪಾಟ್ ನಂಬರ್ 13ರಲ್ಲಿ ಕಾರ್ಯಾಚರಣೆ ನಡೀಬೇಕಾಗಿತ್ತು. ಆದರೆ ಏಕಾಏಕಿ ಶೋಧ ಸ್ಥಳವನ್ನ ಬದಲಾಯಿಸಿದ್ದಾರೆ ಅಧಿಕಾರಿಗಳು. 13ನೆಯ ಪಾಯಿಂಟ್ ಬದಲಾಗಿ ಬೇರೆ ಕಡೆ ಶೋಧಕ್ಕೆ ನಿರ್ಧಾರ ಆಗಿತ್ತು. ಮೊನ್ನೆ ಅಸ್ಥಿ ಪಂಜರ ಸಿಕ್ಕ 14ನೆಯ ಪಾಯಿಂಟ್ನತ್ತ ಎಸ್ಐಟಿ, ಬಳಿಕ ಮತ್ತೆ 11ನೆಯ ಪಾಯಿಂಟ್ ಬಳಿ ಮತ್ತೊಂದು ಸ್ಥಳ ಗುರುತು. ಅನಾಮಿಕ ತೋರಿಸಿದ ಮತ್ತೊಂದು ಸ್ಥಳದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನ ನಡೆಸಿತು. 11ನೆಯ ಸ್ಪಾಟ್ ಬಳಿ ಇದ್ದ ಸ್ಥಳಕ್ಕೆ 11A ಹೊಸ ಜಾಗವನ್ನ ಗುರುತು ಮಾಡಲಾಯಿತು. ಬಂಗ್ಲಗುಡ್ಡ ಕಾಡಿನ ನಡು ಭಾಗದಲ್ಲಿರುವ 11A ಪಾಯಿಂಟ್. ಈ 11A ಪಾಯಿಂಟ್ ನಲ್ಲಿ ಕಾರ್ಮಿಕರಿಂದ ಶೋಧ ಕಾರ್ಯಾಚರಣೆ ಇವತ್ತು ನಡೆಯಿತು. ಅನಾಮಿಕ ಹೇಳಿದಂತಹ ಮಾಹಿತಿಯ ಪ್ರಕಾರವಾಗಿ ಇವತ್ತು 11A ಪಾಯಿಂಟ್ ಅನ್ನ ಗುರುತಿಸಿ ಆ ಪಾಯಿಂಟ್ ನಲ್ಲಿ 2 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು. ಅನಾಮಿಕ ತೋರಿಸಿದ 11A ಪಾಯಿಂಟ್ನಲ್ಲೂ ಅಸ್ಥಿ ಪಂಜರ ಸಿಕ್ಕಿಲ್ಲ. 13ನೆಯ ಸ್ಪಾಟ್ ಬದಲಾಗಿ 11A ಬಳಿ ಶೋಧ ಕಾರ್ಯ ನಡೆದಿತ್ತು. ಬೆಳಿಗ್ಗೆ ಅಷ್ಟೇ ಹೊಸ ಸ್ಥಳ ತೋರಿಸಿದ್ದ ಅನಾಮಿಕ ವ್ಯಕ್ತಿ. ಸತತ 2 ಗಂಟೆ ಕಾರ್ಯಾಚರಣೆ ನಡೆಯಿತು. ಆದರೆ ಯಾವುದೇ ಅವಶೇಷ ಪತ್ತೆಯಾಗಿಲ್ಲ. 11A ಬಳಿ ಶೋಧ ಕಾರ್ಯ ಮುಗಿದಿದೆ. ಇದುವರೆಗೂ ಅನಾಮಿಕ ತೋರಿಸಿದ ಜಾಗಗಳಲ್ಲಿ ಕಳೆಬರ ಸಿಕ್ಕಿದ್ದು ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ. 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಅನಾಮಿಕ ದೂರುದಾರ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಆರೋಪವನ್ನ ಮಾಡಿದ್ದ, ದೂರು ಕೂಡ ಕೊಟ್ಟಿದ್ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಯನ್ನು ಕೂಡ ಮಾಡೋದಿಕ್ಕೆ ಮುಂದಾಯಿತು. ಎಸ್ಐಟಿ ತಂಡ ರಚನೆ ಆಯಿತು. ಎಸ್ಐಟಿ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಅನಾಮಿಕ ದೂರುದಾರ ಗುರುತಿಸಿದಂತಹ ಜಾಗ ಏನಿದೆ ಅದರಲ್ಲಿ ಕೇವಲ ಅವಶೇಷಗಳು ಸಿಕ್ಕಿದ್ದು ಒಂದೇ ಒಂದು ಪಾಯಿಂಟ್ನಲ್ಲಿ ಮಾತ್ರ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವತ್ತು ಯಥಾ ಪ್ರಕಾರವಾಗಿ ಶೋಧ ಕಾರ್ಯ ಮುಂದುವರೆದಿದ್ದೇ ಆದರೆ 13ನೇ ಪಾಯಿಂಟ್ ಅನ್ನ ಅಗಿಬೇಕಾಗಿತ್ತು ಅಧಿಕಾರಿಗಳು. ಆದರೆ ಆ ಪಾಯಿಂಟ್ ಅನ್ನ ಬದಲಿಸಿ 11A ಪಾಯಿಂಟ್, ಹೊಸದಾದಂತಹ ಒಂದು ಪಾಯಿಂಟ್ ನಲ್ಲಿ ಅಗೆಯುವ ಕಾರ್ಯವನ್ನ ಶುರು ಮಾಡಿದ್ರು ಅನಾಮಿಕ ಹೇಳ್ದ ಅಂತ. ಆದ್ರೆ ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು, ಅದರ ಡೆವಲಪ್ಮೆಂಟ್ ಏನು ಅನ್ನೋದರ ಕುರಿತಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಇದುವರೆಗೂ ಕೂಡ 12 ಪಾಯಿಂಟ್ಗಳಲ್ಲಿ, ಅಂದರೆ ನಿನ್ನೆವರೆಗೂ 12 ಪಾಯಿಂಟ್ಗಳಲ್ಲಿ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು 13 ಪಾಯಿಂಟ್ಗಳನ್ನು ಏನು ಮಾಡಿದ್ರು. ಅದರ ಪೈಕಿ 12 ಪಾಯಿಂಟ್ಗಳಲ್ಲಿ ಈಗಾಗಲೇ ನಿನ್ನೆ ಕಾರ್ಯಾಚರಣೆ ಮುಗ್ದಿತ್ತು. ಎಂದಿನಂತೆ ಇವತ್ತು 11 ಗಂಟೆ ಸುಮಾರಿಗೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ತೆರಳಿ ಅಲ್ಲಿ ಇರುವಂಥ ಪಾಯಿಂಟ್ಗಳೇನು ಮಾರ್ಕ್ ಮಾಡಿದ್ರು ಅದರ ಸಂಬಂಧ 13ನೇ ಪಾಯಿಂಟ್ನಲ್ಲಿ ಈ ಒಂದು ಉತ್ಖನನ ಕಾರ್ಯ ಮಾಡಬೇಕಾಗಿತ್ತು. ಆದರೆ ಇವತ್ತು ಬೆಂಗಳೂರಿನಿಂದ ಈ ಒಂದು ಎಸ್ಐಟಿಯ ಮುಖ್ಯಸ್ಥ ಆಗಿರುವಂತಹ ಪ್ರಣವ್ ಮೊಹಂತಿ ಜೊತೆಗೆ DIG ಅನುಚೇತ್ ಸೇರಿದಂತೆ ಎಲ್ಲ ಈ ಒಂದು ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಇವತ್ತು ಬೆಳ್ತಂಗಡಿಯಲ್ಲಿರುವಂಥ ಈ ಒಂದು ಎಸ್ಐಟಿ ಕಚೇರಿಗೆ ಬಂದಿದ್ರು. ಹೀಗಾಗಿಯೇ ಕೊಂಚ ಸಮಯ ಲೇಟ್ ಆಯಿತು ಅವರು ಧರ್ಮಸ್ಥಳ ತೆರಳೋದಕ್ಕೆ. ಯಾಕಂದರೆ ಒಂದು ಸುತ್ತಿನ ಸಭೆ ಆಯಿತು. ಯಾಕಂದರೆ ಕೇವಲ ಒಂದು ಪಾಯಿಂಟ್ ಅಷ್ಟೇ ಬಾಕಿ ಇರೋ ಕಾರಣದಿಂದಾಗಿ ಎಲ್ಲಿ ಉತ್ಖನನ ಕಾರ್ಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಭೆಯಲ್ಲಿ ಚರ್ಚಿಸಿ, ಜೊತೆಗೆ ಉತ್ಖನನಕ್ಕೆ ಯಾರೆಲ್ಲ ಏನು ಕಾರ್ಯದಲ್ಲಿ ತೊಡಗಿದ್ದಾರೆ ಅಧಿಕಾರಿಗಳು ಜೊತೆಗೆ ಸಿಬ್ಬಂದಿ ಯಾರೆಲ್ಲ ಇದ್ದಾರೆ ಅವ್ರ ಜೊತೆಗೆ ಒಂದು ಸುತ್ತಿನ ಸಭೆ ಆಯಿತು. ಅದಾದ ಬಳಿಕ 13ನೇ ಪಾಯಿಂಟನ್ನು ಬಿಟ್ಟು ಬೇರೆ ಪಾಯಿಂಟ್ನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡೋದಕ್ಕೆ ಇವತ್ತು ಸಭೆಯಲ್ಲಿ ನಿರ್ಧಾರ ಆಯಿತು. ಅದರಂತೆ ಏನು 11-12 ಪಾಯಿಂಟ್ ಅಗಿಯೋದಕ್ಕೂ ಮುಂಚೆ ಒಂದು 11A ಅಂತೇಳಿ ಏನು
ಬಂಗ್ಲಗುಡ್ಡದಲ್ಲಿ ಒಂದು ಮಾರ್ಕ್ ಮಾಡಿದ್ರು, ಅಲ್ಲಿ ಒಂದಷ್ಟು ಅಸ್ಥಿಪಂಜರ ಸಿಕ್ಕಿತ್ತು. ಅದೇ ಜಾಗದಲ್ಲಿ ಅನಾಮಿಕಾ ಇನ್ನೊಂದಷ್ಟು ಜಾಗಗಳನ್ನ ಗುರುತಿಸಿದ್ದ ಅಂತೇಳಿ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಅದರ ಸಂಬಂಧ ಇವತ್ತು ಅದೇ ಬಂಗ್ಲಗುಡ್ಡದಲ್ಲಿ ತೆರಳಿ ಇವತ್ತು SIT ಅಧಿಕಾರಿಗಳು ಅಂದ್ರೆ ಮಧ್ಯಾಹ್ನದ ನಂತರ ಅಂದ್ರೆ ಸುಮಾರು 1 ಗಂಟೆ ಸುಮಾರಿಗೆ ಅಲ್ಲಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಪ್ರಾರಂಭ ಮಾಡೋಷ್ಟರಲ್ಲಿ 2 ಗಂಟೆ ಆಯ್ತು. ನಂತರ ಊಟ ತರಿಸ್ಕೊಂಡ್ರು. ಊಟ ಆದ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು. ಆದ್ರೆ ಇವತ್ತು ಕೂಡ ಯಾವುದೇ ರೀತಿಯಾದಂಥ ಕಳೆಬರಹ ಒಂದು ಜಾಗದಲ್ಲಿ ಅನಾಮಿಕಾ ತೋರಿಸಿದಂಥ ಜಾಗದಲ್ಲಿ ಪತ್ತೆ ಆಗಿಲ್ಲ. ಹೀಗಾಗಿ ಇವತ್ತು ಕಾರ್ಯಾಚರಣೆಗೆ ತೆರಳಿದಂಥ ಅಧಿಕಾರಿಗಳು ಎಲ್ಲರೂ ಕೂಡ ವಾಪಸ್ ಆಗಬೇಕಾಯ್ತು. ಜೊತೆಗೆ ಇನ್ನೂ ಕೂಡ ಈ ಒಂದು ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿಯಲ್ಲಿ ಇನ್ನೂ ಕೂಡ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಕೂಡ ಈಗಾಗಲೇ SIT ಕಚೇರಿಯಲ್ಲಿ ಇರುವಂಥದ್ದು. ಜೊತೆಗೆ ಅನುಚೇತ್ ಕೂಡ ಇಲ್ಲೇ ಇರುವಂಥದ್ದು. ಹೀಗಾಗಿ ಮತ್ತೊಂದು ಸುತ್ತಿನ ಚರ್ಚೆ ಇವತ್ತು ಆಗ್ಬೋದು. ಜೊತೆಗೆ 13ನೇ ಪಾಯಿಂಟ್ನಲ್ಲಿ ಯಾಕೆ ಇವತ್ತು ಉತ್ಖನನ ಕಾರ್ಯ ಆಗಿಲ್ಲ ಅನ್ನೋದಕ್ಕೂ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಪಾಯಿಂಟ್ ಏನಿದೆ ಅದು ಡ್ಯಾಮ್ ಪಕ್ಕದಲ್ಲಿ ಇರುವಂಥದ್ದು. ಜೊತೆಗೆ ಆ ಮಾರ್ಕ್ ಮಾಡಿದಂಥ ಜಾಗದಲ್ಲಿ 2 ಎಲೆಕ್ಟ್ರಿಕ್ ಪೋಲ್ಗಳು ಸಹ ಇದ್ದಾವೆ. ಜೊತೆಗೆ ಒಂದಷ್ಟು ಏನು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಂದ್ರೆ ಒಂದಷ್ಟು ಜಮೀನು ಕೂಡ ಇರುವಂಥದ್ದು. ಹೀಗಾಗಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳ ಬರೀ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಜೊತೆಗೆ ಏನೊಂದು ಮೆಸ್ಕಾಂ ಅಧಿಕಾರಿಗಳ ಬಳಿ ಕೂಡ ಈಗಾಗಲೇ ಚರ್ಚೆ ಮಾಡಿ ಯಾವ ರೀತಿಯಾಗಿ ಅದಕ್ಕೆ ಕಂಬಕ್ಕೆ ಹಾನಿಯಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಪಕ್ಕದಲ್ಲೇ ಡ್ಯಾಮ್ ಇರೋ ಕಾರಣದಿಂದಾಗಿ ಏನೊಂದು ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳ ಬಳಿ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಯಾಕಂದ್ರೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ನಂತರ ಅಲ್ಲಿ ಉತ್ಖನನ ಕಾರ್ಯ ಮಾಡಬೇಕು. ಹೀಗಾಗಿ ಅಧಿಕಾರಿಗಳು ಯಾಕೆ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಇವತ್ತು ಒಂಚೂರು ಮುಂದಕ್ಕೆ ಹಾಕಿದ್ದಾರೆ. ಮೇ ಬಿ ನಾಳೆ ಈ ಒಂದು ಉತ್ಖನನ ಕಾರ್ಯ 13ನೇ ಪಾಯಿಂಟ್ ಏನು ಗುರುತು ಮಾಡಿದ್ರು ಅಲ್ಲಿ ನಡೀಬಹುದಾಗಿದೆ. ಯಾಕಂದ್ರೆ ಒಂದಷ್ಟು ಪರ್ಮಿಷನ್ಗಳು ಜೊತೆಗೆ ಒಂದಷ್ಟು ಸಜೆಷನ್ಗಳು, ಯಾಕಂದ್ರೆ ಡ್ಯಾಮ್ ಪಕ್ಕ ಇರೋದ್ರಿಂದ ಎಲೆಕ್ಟ್ರಿಕ್ ಪೋಲ್ ಇರೋದ್ರಿಂದ ಹೀಗಾಗಿ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಹೀಗಾಗಿ ಅದನ್ನ ಇವತ್ತು ಮುಂದಕ್ಕೆ ಹಾಕಿರುವಂತದ್ದು. ಇವತ್ತು ಕೇವಲ 11A ಸ್ಪಾಟ್ ನಲ್ಲಿ ಇವತ್ತು ಮಾಜರು ಅಂದ್ರೆ ಒಂದು ಜೊತೆಗೆ ಈಗ 13 ಪಾಯಿಂಟ್ ನಲ್ಲಿ ಅಗೆದ ನಂತರ ಅನಾಮಿಕ ದೂರುದಾರ ಇನ್ನೊಂದಿಷ್ಟು ಸ್ಥಳಗಳನ್ನ ಹೇಳ್ತಾನೆ, ಗುರುತು ಮಾಡಲಾಗತ್ತೆ, ಸೊ ಅಲ್ಲಿ ಅಗೆಯುವ ಕಾರ್ಯ ಆಗತ್ತೆ ಅನ್ನುವಂತಹ ಚರ್ಚೆಗಳಾಗ್ತಾ ಇತ್ತು. ಈಗಲೂ ಕೂಡ ಆ ಚರ್ಚೆ ಆಗತ್ತಾ? ಅಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಹೇಗೆ? ವೀಣಾ, ಇದುವರೆಗೂ ಅಂದ್ರೆ SIT ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಇದು ಕೇವಲ ಆರಂಭ ಅಷ್ಟೇ. ಅಂದ್ರೆ ಅನಾಮಿಕಾ ಏನೊಂದಷ್ಟು ಏನು ಖಚಿತವಾಗಿ ಸಿಗುತ್ತೆ ಅನ್ನುವಂಥ ಒಂದಷ್ಟು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿದ್ರು. ಅದರಲ್ಲಿ ಆತ ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಿದ್ದಾನ, ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳುವಂತ ಅವಶ್ಯಕತೆ ಇತ್ತು. ಹೀಗಾಗಿ ಖಚಿತವಾಗಿ ಸಿಗುವಂತಹ ಒಂದಷ್ಟು ಏನು 13 ಪಾಯಿಂಟ್ಗಳನ್ನ ಈಗಾಗಲೇ SIT ಅಧಿಕಾರಿಗಳು ಮಾರ್ಕ್ ಮಾಡಿದ್ರು. ಆದ್ರೆ ಈಗಾಗಲೇ ಕೇವಲ ಅಂದ್ರೆ ಆತ ಪ್ರಾರಂಭದ ಹಂತದಲ್ಲಿ ಮಾರ್ಕ್ ಮಾಡಿದ್ದ 13 ಪಾಯಿಂಟ್ಗಳ ಪೈಕಿ ಒಂದು ಉಳ್ಕೊಂಡಿದೆ. ಆದ್ರೆ 6ರಲ್ಲಿ ಮಾತ್ರ ಒಂದು ಅಸ್ಥಿಕೆ ಸಿಕ್ಕಿತ್ತು. ಅದನ್ನ ಈಗಾಗಲೇ SITಗೆ ಕಳಿಸ್ಕೊಡ್ಲಾಗಿದೆ. ಜೊತೆಗೆ ಮಾರ್ಕ್ ಮಾಡದೆ ಉಳಿದಿದ್ದಂಥದ್ದು ಅಂದ್ರೆ ಅನಾಮಿಕಾ ಆ ಕಾಡ್ನಲ್ಲಿ ಹೋದಂತ ಸಂದರ್ಭದಲ್ಲಿ ಇಲ್ಲೂ ಕೂಡ ಇದೆ ಅಂತೇಳಿ ಒಂದಷ್ಟು 11A ಎಂಬುವಂತ ಒಂದು ಮಾರ್ಕ್ ಏನ್ ಮಾಡಿದ್ದ ಅಲ್ಲಿ ಕೂಡ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಒಂದಕ್ಕಿಂತ ಹೆಚ್ಚು ಸಿಕ್ಕಿದೆ ಅಂತೇಳಿ ಸದ್ಯಕ್ಕೆ ಮಾಹಿತಿಗಳು ಇದಾವೆ. ಆದ್ರೆ ಇಲ್ಲಿ ಈಗ ಒಂದು ನಂಬಿಕೆ ಅಂತೂ ಬಂತು. ಅನಾಮಿಕಾ ಹೇಳ್ತಾ ಇರುವಂತದ್ದು ಒಂದಷ್ಟು ಮಾಹಿತಿ ನಿಜ ಅಂತೇಳಿ ಒಂದಷ್ಟು ನಂಬಿಕೆ ಈಗ ಅನಾಮಿಕನ ಮೇಲೆ ಬಂದಿದೆ. ಹೀಗಾಗಿ SIT ಅಧಿಕಾರಿಗಳು ಇದು ಪ್ರಾರಂಭದ ಹಂತದ ತನಿಖೆ ಅಷ್ಟೇ. ಇನ್ನೂ ಕೂಡ ಅಂದ್ರೆ ಮಾರ್ಕ್ ಮಾಡಿ ಮತ್ತೆ ಒಂದು ಉತ್ಖನನ ಕಾರ್ಯ ಮಾಡ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು SIT ಮೂಲಗಳಿಂದ ಬರ್ತಾ ಇದಾವೆ. ಆದ್ರೆ ಯಾವಾಗ ಈ ಒಂದು ಕಾರ್ಯ ಅಂದ್ರೆ 13 ಪಾಯಿಂಟ್ ಮುಗಿದ ಬಳಿಕ ಮಾಡ್ತಾರ ಅಥವಾ ಒಂದಷ್ಟು ಈಗ ಸಾಕಷ್ಟು ಅಂದ್ರೆ ಇದೊಂದು ಕಾರ್ಯಾಚರಣೆ ಏನಿದೆ ಸಾಕಷ್ಟು ಸಣ್ಣ ವಿಚಾರ ಅಲ್ಲ. ಇಡೀ ದಿನ ಮಳೆಯಲ್ಲಿ ಮಾಡಬೇಕು, ಜೊತೆಗೆ ಕಾಡಿನ ಜಾಗ ಆಗಿರೋದ್ರಿಂದಾಗಿ ಸಾಕಷ್ಟು ತೊಂದರೆಗಳು, ಜೊತೆಗೆ ನದಿ ತೀರದಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ರು. ಹೀಗಾಗಿ ಒಂದಷ್ಟು ನೀರು ಬರ್ತಾ ಇತ್ತು, ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹೀಗಾಗಿ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡು ಮತ್ತೆ SIT ಅಧಿಕಾರಿಗಳು ಮಾರ್ಕ್ ಮಾಡಿ ಮತ್ತೆ ಏನಾದ್ರು ಉತ್ಖನನ ಕಾರ್ಯ ಮಾಡ್ತಾರೆ ಅನ್ನುವಂತ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಏನು ಈ ಮಾರ್ಕ್ ಮಾಡುವಂತ ಪ್ರಕ್ರಿಯೆ ಇನ್ನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಮತ್ತೆ ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ. ನೋಡೋಣ ಹರೀಶ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
Hey!